ಇವ್ರ ಲೀಡರ್ಶಿಪ್ನಾಗ ಬಿಜೆಪಿನ ಮುಗಿದು ಹೋಗ್ತೈತೆ, ಕಳ್ಕೊಂಡು ಹೋಗ್ಬಿಡ್ತೈತಿ ಬಿಜೆಪಿ. ಮ್ಯಾಗಿನವ್ರಿಗೆ ಏನಾರ ಗಿಂಟ ಅವ್ ಏನಾರ ಇದ್ದು ಅಂದ್ರ ಸರ್ವೆ ಏನಾರು ಮಾಡಿದ್ರ ಅಂದ್ರೆ ಮೊದಲು ಒದ್ವರ್ಗ ಆಗ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಖಲಾಸ್ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ನಾಗ ನೋಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLA ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವ್ಸ ಮಾಡ್ತಾರಿಲ್ಲ, ನೀ ಇದು ಬಿಜೆಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತ. ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರ ಹೋಗ್ಬಿಡ್ತಾವ. ಹಿಂಗೈತಿ ಬಿಜೆಪಿ ಹಣೆ ಬಾರ. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಸರ್. ಇನ್ನೊಂದ್ 2 ಡಿ ಕೆ ಶಿವಕುಮಾರ್ ಹಾಕಿದ್ದ, ಅವು 2 ಬರ್ತಿದ್ದು, ಇವು 2 ಹೋಗ್ತಿತ್ತು. 7 ಹಾಕಿದ್ದ ಅಂತ ತಿಳ್ಕೊರಿ. ಇನ್ನೊಂದ್ 2 ಹಾಕಿದ್ರ ಇವು ಬಿಜೆಪಿ ಅವು ಹೋಗ್ತಿದ್ವಿ. ಈಗ ಅದೇ ಅವ್ರಿಗೆ ಮುಳುವಾಗಿದೆ ಅಂತಾರೆ. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ, ಒಂದೇ ನೀನು ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರ ನೀ ಡುಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ, ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯಾಧ್ಯಕ್ಷ ಅವ್ನು ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡ್ರಿ, ಇಂಥದ್ದು. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ಆಡಳಿತ ಪಕ್ಷ ಉಪಮುಖ್ಯಮಂತ್ರಿ ಕೈ ಹೊಡ್ಕೊಂಡು ನಿಂತಾರೆ. ಬಿಜೆಪಿ ಮರ್ಯಾದೆಯಲ್ಲಿ ಇರ್ತದೆ. ಮನೆ ರಟ್ಟೆಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ. ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು, ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು, 45 ಬಂದಿದ್ರ. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರಿದ್ದಾರೆ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿವಿ. ಅದು ಬಿ ಸಿ ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, ಬಿ ಸಿ ಪಾಟೀಲ್ ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕರೇನಾಯ್ತು, ಹೋಗಿ ಬರ್ಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವ್ರು ಪಕ್ಷ ನಡೆಸ್ಲಾಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತೆ ಇಂಥವ್ರನ್ನೇ ತೊಗೊಂಡು ನಾನು ನವೆಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನ್ ಮಾಡಕ್ಕ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಗೊತ್ತಿಲ್ರಿ ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳು ಮ್ಯಾಗಿನ ವಿಶ್ವಾಸ ಕಳ್ಕೊಂಡಿರ. ನಾವ್ ಏನ್ ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನ್ ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है. ಅಲ್ಲಿಂದ ಏನ್ ಶಂಕ ಹೊಡಿದವ ಮುಂದ, ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದ್ ಮೇಲೆ ನಾವು ಉಸ್ತುವಾರಿ ತಗೊಂಡು ಏನ್ ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ. ಹೊರಗೆ ಹಾಕಿದ್ರು, ಹೊರಗೆ ಹಾಕಿ ಏನ್ ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತರು ಹೊರಗೆ ಹಾಕೋ. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು, ಮೇಯರ್, ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲಾರು ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಷ್ಟು ತುಳಿದಿಲ್ಲ. ಅದಕ್ಕೆ ನಾ ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ದೇನು ಇಂಟೆಲಿಜೆನ್ಸು, ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾ ಬಿಜೆಪಿಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೀದೇ ಇದ್ರೆ, ನಾನು ಕಾಂಗ್ರೆಸ್ಸಿಗೆ 50 ಕೋಟಿ ರೂಪಾಯಿ ಈಗ ನೋಡಕತ್ತಾರೆ. ನಾಳೆ ಯಾರ್ಯಾರು ಓಟ್ ತಗೊಂಡವ್ರು ಅನ್ನೋದು ಏನು, ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, ಬಿಜೆಪಿ ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವ್ರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವ್ರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನ ತನಿಖೆ ಮಾಡ್ಲಿ. ಹಿಂದೆ DS ಶಂಕರ್ ಮೂರ್ತಿ ವಿಶ್ವಾಸ ತಗೊಂಡು ಬಂದಿದ್ರು, ನಾನು ಬಿಜೆಪಿಗೆ ಓಟ್ ಹಾಕಿನಿ, ನಾ ಪಕ್ಷೇತರ ಇದ್ರು. ಅಂದ್ರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ, ನೀ ಹಂಗೆ ಅಪಪ್ರಚಾರ ಕೊಟ್ಟಿ ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡಿ ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿ ಅಕೌಂಟ್ ಏನದಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಲೆ ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತ ಹೇಳಿ ಅದು ಲಾಕ್ ಮಾಡಿರ್ತಾರ. ಅವ ಯಾರು ಏನು ಗುರ್ತಾಗಬಾರ್ದು. ನಿಮ್ ನಿಜವಾ ಎಲ್ಲ ಲಾಕ್
ಪ್ರೊಫೈಲ್ ಹಾ ಅವ್ರು ಲಾಕ್ ಯಾಕೆ ಮಾಡ್ತಾರ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರ ಬಾಂಬಗನ ಕುಸ್ತಿ ಅಂತ. ಈ ವಿಜಯೇಂದ್ರನ್ ಚೇಲಗಳು ಏನದಾರ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾರೆ ಲಾಕ್ 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 ಅಂತ ಬರ್ತದೆ. ಅದು ನವೆಂಬರ್ಕ್ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಲಾಕ್ ಬರ್ತದೆ.